ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಭಗತ್ ಕ್ರಾಂತಿ ಸೇನೆ ಅವರಿಂದ ದೇಶ ಕಾಯೋ ದೇಶದ ಗಣಪನ ವಿಸರ್ಜನಾ ಮೆರವಣಿಗೆಯ ಒಂದು ಪುಟ್ಟ ಭಾಗ ಅಷ್ಟೇ ಇದು. ಗಣೇಶನ ಹಬ್ಬ ಅಂದ್ರೇ ಏನೋ ಒಂಥರ ಸಂಭ್ರಮ. ಕೇವಲ ತಮ್ಮ ತಮ್ಮ ಮನೆಗಳಲ್ಲದೆ ಎಲ್ಲ ಏರಿಯಾದಲ್ಲೂ ಕೂಡ ಗಣೇಶನನ್ನು ಇಟ್ಟು ಪೂಜಿಸ್ತಿರ್ತಾರೆ. ಅದನ್ನು ನೋಡೋದೇ ಒಂದು ಹಬ್ಬ. ಹಾಗೆ ಗಣೇಶನ ವಿಸರ್ಜನೆ ಕೂಡ ಮನಸ್ಸಿಗೆ ತುಂಬಾ ಬೇಸರ ತರಿಸುತ್ತೆ. ಯಾಕಂದರೆ ಇಷ್ಟು ದಿನ ಇದ್ದು ಈಗ ಗಣೇಶ ಇಟ್ಟಂಥ ಸ್ಥಳ ನೋಡಿದ್ರೆ ಖಾಲಿ ಖಾಲಿ ಅನಿಸುತ್ತೆ. ಗಣೇಶ ಬಂದು ಆಯಿತು, ಕೆಲವು ಕಡೆ ಹೋಗೂ ಆಯಿತು, ಇನ್ನು ಕೆಲವು ಕಡೆ ತಿಂಗಳುಗಳ ಕಾಲ ಗಣೇಶನನ್ನು ಇಟ್ಟು ಪೂಜಿಸ್ತಾ ಇರ್ತಾರೆ. ಅದೇನೇ ಇರಲಿ, ಆ ಗಣೇಶ ಎಲ್ಲರ ಜೀವನದಲ್ಲಿ ವಿಘ್ನಗಳನ್ನು ದೂರ ಮಾಡಿ ಪ್ರತಿಯೊಬ್ಬರ ಬದುಕಲ್ಲೂ ಸುಖ ಶಾಂತಿ ನೆಮ್ಮದಿನ ತುಂಬಲಿ ಅಂತ ಕೇಳ್ಕೊಳ್ತಾ ಜೈ ಗಣೇಶ. ಹಾಗೇನೇ ಇಲ್ಲೊಂದು ಕಡೆ ಶ್ರೀ ವಿದ್ಯಾ ಗಣಪತಿ ಯುವಕರ ಸಂಘದವರಿಂದ ವಿದ್ಯಾ ಗಣಪತಿ ಇರಿಸಲಾಗಿತ್ತು. ವಿನಾಯಕನ ಪ್ರಥಮ ಪೂಜಾರ್ಹತೆಯ ಕಿರು ಸನ್ನಿವೇಶವನ್ನು ಇಲ್ಲಿ ತೋರಿಸಲಾಗಿದೆ. ನಾರಾಯಣ ನಾರಾಯಣ ಪರಮೇಶ್ವರ, ನಿನಗೆ ತಿಳಿಯದ್ದೇನಿದೆ? ಈ ಹಣ್ಣಿನ ಸಲುವಾಗಿ ಒಂದು ಸಣ್ಣ ಪಂದ್ಯವನ್ನು ಅಣ್ಣ ತಮ್ಮಂದಿರ ನಡುವೆ ಏರ್ಪಡಿಸೋಣ. ಗೆದ್ದವರಿಗೆ ಪೂರ್ಣ ಫಲ ಸಿಗಲಿ. ನಿಮ್ಮ ಮಾತು ಉಚಿತವಾಗಿದೆ ನಾರದ ಮುನಿಗಳೇ. ಪಂದ್ಯವೇನೆಂದು ಈ ಹುಡುಗರಿಗೆ ವಿವರಿಸಿ. ಮಕ್ಕಳೇ, ಈ ವಿಶ್ವವನ್ನು 3 ಬಾರಿ ಯಾರು ಮೊದಲು ಪ್ರದಕ್ಷಿಣೆ ಮಾಡುವರೋ ಅವರಿಗೆ ಈ ಫಲವೇ ಬಹುಮಾನ. ಹಾಗೆಯೇ ಆಗಲಿ. ನಡಿ ಹೋಗೋಣ. ನಿನ್ನ ವೇಗದ ಹಾರಾಟದಿಂದ ಈ ವಿಶ್ವವನ್ನು 3 ಬಾರಿ ಪ್ರದಕ್ಷಿಣೆ ಮಾಡುವ. ನದಿಯಿನ ವೇಗಕ್ಕೆ ನನ್ನ ಮೂಷಿಕ ವಾಹನ ಸಾಟಿಯಾಗುವುದಿಲ್ಲ. ಇರಲಿ, ಮೊದಲು ಮಾತಾಪಿತರ ಅಪ್ಪಣೆ ಪಡೆದು ತೀರ್ಮಾನಿಸುತ್ತೇನೆ. ಗಣೇಶ, ಪಂದ್ಯದಲ್ಲಿ ಭಾಗವಹಿಸುವುದಿಲ್ಲವೇ? ನನ್ನ ವಿಶ್ವವೇ ಆದ ತಾಯಿ ತಂದೆಯ ಪ್ರದಕ್ಷಿಣೆಯು ವಿಶ್ವ ಪ್ರದಕ್ಷಿಣೆಗಿಂತ ದೊಡ್ಡದಲ್ಲವೇ? ಪರಮೇಶ್ವರ, ನೋಡಿದೆಯ ಗಣೇಶನ ಬುದ್ಧಿವಂತಿಕೆಯನ್ನು? ಎಷ್ಟು ಸರಳವಾಗಿ ಪಂದ್ಯವನ್ನು ಗೆಲ್ಲಲು ಬೇಕಾದ ಮಾರ್ಗವನ್ನು ಕಂಡುಕೊಂಡಿದ್ದಾನೆ. ಕಾರ್ತಿಕೆಯನ್ನು ಈಗ ಬಂದರೂ ಈ ಪಂದ್ಯದ ವಿಜೇತ ಗಣೇಶನೇ. ನಿಮ್ಮ ಮಾತು ಸತ್ಯನಾರಾಯಣ ಮನೆಗಳೇ. ಈ ಪಂದ್ಯದ ಮೂಲಕ ತಂದೆ ತಾಯಿಯ ಮೇಲಿನ ಭಕ್ತಿ, ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದ ಗಣೇಶನು ಇಂದಿನಿಂದ ಪ್ರಥಮ ಪೂಜೆಗೆ ಅರ್ಹನಾಗಲಿ. सूर्य कोटि सब
सर्वकार्येषु सर्वदा ಇದಾಗಿತ್ತು ಗಣೇಶನ ವಿಸರ್ಜನಾ ಮೆರವಣಿಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.